ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व या सा पद्मासरस्ता विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं प्रियाय चन्द्राय मंगलाय बुधाय च गुरुशुक्रशनिभ्यश्च राहवे केतुवे नमः मृत्युंजयाय रुद्राय नीलकंठाय शंभवे अमृतेशाय सर्वाय ಮಹಾದೇವಾಯ ತೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸುವಂತ ಈ ಶುಭ ಕಾಲ ತಮ್ಮೆಲ್ಲರಿಗೂ ತಮ್ಮ ಮನೆ ದೇವರ ಕೃಪಾಶೀರ್ವಾದ ಸಿಗಲಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ನಿಮ್ಮ ಭವಿಷ್ಯತ್ತಿನ ಫಲ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನಿರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶುಕ್ರ ಗ್ರಹ ಇರ್ತಕ್ಕಂಥ ಆಸ್ಥಾನ. ಶುಕ್ರಾನುಗ್ರಹ ಹೊಂದಿದ್ರೆ ಕೆಲಸ ಕಾರ್ಯಗಳಲ್ಲಿ ಲಾಭವಿರುತ್ತೆ. ಇವತ್ತು ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ. ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ನಿಮ್ಮ ಒಳಮನಸ್ಸು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಮನುಷ್ಯನಿಗೆ ಗ್ರಹಗತಿಗಳು ಅನುಕೂಲವಾಗಿದ್ದಾಗ ತಾನಿರಬೇಕಾಗಿರ್ತಕ್ಕಂಥ ರೀತಿ ನೀತಿಗಳಲ್ಲೂ ಸರಿ ಹೋಗಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂತಹ ದಿನ. ತಾವು ಅಂದುಕೊಂಡದ್ದನ್ನ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗಾಗಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥ ಶಿವಾಲಯ ಅಥವಾ ವಿಷ್ಣು ಆಲಯ ಅಥವಾ ಶಕ್ತಿ ದೇವಾಲಯ ಅಂದರೆ ಒಂದು ದೇವಿಯ ಸಾನ್ನಿಧ್ಯವಾದರೂ ಅಲ್ಲೊಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಬಿಲ್ವಾರ್ಚನೆ ಮಾಡಿಸ್ತಕ್ಕಂಥದ್ದು, ವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಕರ್ಮಫಲಗಳಿಂದ ಬೇಗ ಮುಕ್ತರಾಗಬಹುದು. ವೃಷಭರಾಶಿ ವೃಷಭಲಗ್ನ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು. ಇವತ್ತಿನ ದಿವಸ ಒಳ್ಳೆ ಮನಸ್ಸಲ್ಲಿದ್ದು ಒಳ್ಳೆ ಕೆಲಸಗಳನ್ನೇ ಮಾಡಿದ್ರೆ ಅದರ ಲಾಭವು ಅಧಿಕವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬಿಡುತ್ತೆ. ಯಾಕೆಂದ್ರೆ ಸಮಾಧಾನ ಬೇಕು, ತಾಳ್ಮೆ ಬೇಕು. ಈ ತಾಳ್ಮೆ ಇಲ್ಲ ಅಂದ್ರೆ ಏನು ಕೆಲಸನೂ ಸಾಧ್ಯ ಇಲ್ಲ. ಇವತ್ತು ವೃಷಭ ರಾಶಿಯವರು ತಾಳ್ಮೆಯಿಂದಲೇ ಆಲೋಚನೆ ಮಾಡಬೇಕು. ಹೇಳಿದಂತಹವರು ಯಾರೊಬ್ಬರ ಮಾತನ್ನು ಕೇಳಿ ಆ ಕ್ಷಣಕ್ಕೆ ಆ ನಿಲುವು ತೀರ್ಮಾನ ತಂದುಕೊಳ್ಳದಿರಾ ಹೇಳುವಂತಹವರ ಮಾತನ್ನು ಆಲಿಸಬೇಕು. ನಿಮಗೆ ಅದು ಸರಿ ಅನ್ಸಿದ್ರೆ ಮಾತ್ರ ಮಾಡಬೇಕು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾವುದೇ ಒಂದು ಉದ್ಯೋಗದಲ್ಲಿರ್ತಕ್ಕಂಥವರಾದರೂ ಅದಕ್ಕೆ ತಕ್ಕನಾದಂಥ ರೀತಿ ನಿಮ್ಮ ಶ್ರಮಿಸಬೇಕು. ಶ್ರಮಕ್ಕೆ ತಕ್ಕ ಪ್ರತಿಫಲವಂತೂ ಖಂಡಿತ ಇವತ್ತಿದ್ದೇ ಇದೆ. ಅದರಲ್ಲೂ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2ರಿಂದ 6:20 ಮಧ್ಯದಲ್ಲಿ ಒಂದು ಅದ್ಭುತವಾದಂಥ ಕಾಲ ನಿಮ್ಮನ್ನ ಕೈ ಬೀಸಿ ಕರೆಯುತ್ತೆ. ಹಾಗೆ ಇವತ್ತು ನ್ಯಾಯಸ್ಥಾನದಲ್ಲಾಗ್ಲಿ ಅಥವಾ ಪುಣ್ಯಕ್ಷೇತ್ರಗಳಲ್ಲಾಗ್ಲಿ ಅಥವಾ ಯಾವುದೋ ಒಂದು ಸ್ಥಾನಮಾನವನ್ನ ನೀವು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅಂದರೆ ನಿಮಗಿರ್ತಕ್ಕಂತಹ ಒಂದಷ್ಟು ದೋಷಗಳನ್ನ ದೂರ ಮಾಡಿಕೊಂಡು ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ವೃಷಭ ರಾಶಿಯವರಿಗಿದೆ. ಇನ್ನ ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಪರವಾಗಿಲ್ಲ. ಇನ್ನು ಗುರುವಿನ ಅನುಗ್ರಹ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಇನ್ನು ಶುಕ್ರಾನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥದ್ದು. ಯಾವುದೇ ಒಂದು ಕೆಲಸ ಆದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ. ಯಾಕೆಂದರೆ ಅಚಾತುರ್ಯಗಳಿಂದ ದಾರಿ ತಪ್ಪಿಸಿ ಯಾವುದೇ ಒಂದು ಸಮಸ್ಯೆ ಅಂತ ಆದಾಗ್ಲೂ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕು. ಅದಕ್ಕಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನ ಇವತ್ತು ತಾವು ಪ್ರಾರ್ಥನೆ ಮಾಡಬೇಕು. ದೇವಿಯ ಉಪಾಸನೆ ಮಾಡೋದ್ರಿಂದ, ಶಕ್ತಿ ದೇವತೆಯ ಆರಾಧನೆ ನಡೆಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಬುಧನ ಅನುಗ್ರಹದಿಂದ ನಿಮ್ಮ ಬುದ್ಧಿ ಚೈತನ್ಯ ಸಹಿತ ಅಷ್ಟೇ ವಿಶೇಷವಾದಂಥದ್ದಿದೆ. ಇವತ್ತು ನೀವು ಮಾಡುವಂಥ ಯಾವುದೇ ಒಂದು ಕಾಯಕವಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ಅದು ಲಾಭದಾಯಕವಾಗಿರಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ನೋವನ್ನ ಮರೆತು ಏನಾದ್ರು ಒಂದು ಸಾಧನೆ ಮಾಡ್ಕೊಳ್ಬೇಕಾದ್ರೆ ತೃಪ್ತಿಕರವಾದಂಥ ಬದುಕನ್ನು ಕಟ್ಕೊಳ್ಬೇಕು. ಅದಕ್ಕಾಗಿ ವ್ಯಾಪಾರ, ವ್ಯವಹಾರ ಬೇಕಾದಷ್ಟು ಅನುಕೂಲಗಳನ್ನು ತಾವು ಸಮಂಜಸವಾಗಿ ಮಾಡಬೇಕು.
ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರ ಮಾತು ಕೇಳಿ ಒಂದು ಹೆಜ್ಜೆ ಮುಂದೆ ಹಾಕೋದಕ್ಕಿನ್ನ ನಿಮಗೆ ಸರಿ ಅನ್ಸದ್ದನ್ನೇ ಮಾಡಬೇಕು. ಹಾಗೆ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ಈ ಶುಭ ದಿನ ಕರ್ಕಾಟಕ ರಾಶಿಯವರಿಗೆ ಒಳಿತೇ ಇದೆ, ಒಳ್ಳೆಯದೇ ಆಗುತ್ತೆ. ಆದರೆ ಮಧ್ಯಾಹ್ನ 12ರಿಂದ 3:23 ಸ್ವಲ್ಪ ಎಚ್ಚರಿಕೆಯೂ ಬೇಕಾಗುತ್ತೆ. ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಿದ್ರೆ ಸಾಕಷ್ಟು ಲಾಭವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನದಿಂದ ದೂರ ಇದ್ದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಬೇಕು, ಬೇಕು ಬೇಡಗಳನ್ನು ಆಲೋಚನೆ ಮಾಡಬೇಕು. ಯಾರು ಏನು ಹೇಳಿದ್ರು ಸಹಿತ ಎಲ್ಲವನ್ನೂ ಸಹಿತ ಸ್ವಾಗತಿಸಲಿಕ್ಕಾಗುವುದಿಲ್ಲ, ಎಲ್ಲರೂ ಹೇಳಿದಂತೆ ರೀತಿ ನಡ್ಕೊಳ್ಳೋಕ್ಕಾಗುವುದಿಲ್ಲ, ಅಥವಾ ಕೈಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಂಡು ನೀವು ಕೈಕಟ್ಟಿ ಕೂರ್ಲಿಕ್ಕೆ ಆಗುವುದಿಲ್ಲ. ಇಂತಹ ಸಮಸ್ಯೆ ಸಾಕಷ್ಟು ಇರೋದ್ರಿಂದ ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಜೋಪಾನವಾಗಿರ್ಬೇಕು. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವಾಲಯಕ್ಕೆ ಹೋಗಿ ಅಲ್ಲೊಂದಿಷ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿ. ಹಾಗೆ ಸಾಧ್ಯವಾದರೆ ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಮಾಡಿ ಯಾರಾದರೂ ಹಿರಿಯರಿಗೆ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನ ಒಂದಷ್ಟು ಸಿಹಿ ಪದಾರ್ಥಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡಿ. ಇದೆಲ್ಲವನ್ನು ಮಾಡಿಕೊಂಡ್ರೆ ಕುಲದೇವರ ಅನುಗ್ರಹದಿಂದ ಒಂದಿಷ್ಟು ಮಟ್ಟಿಗೆ ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇವತ್ತಿನ ಭವಿಷ್ಯದಲ್ಲಿದೆ. ಇವತ್ತು ನಾನು ನಂದು ಅಂತಲೋ ಮದಮಾತ್ಸರದಿಂದ ನಡೀತಕ್ಕಂಥದ್ದು ಅಥವಾ ನೀವು ಏನ್ ತೀರ್ಮಾನ ಮಾಡಿದ್ರು ಅಷ್ಟಕ್ಕಷ್ಟೇ ಲಾಭ ಇದೆ. ಆದ್ರೆ ಶ್ರಮಿಸಿದಷ್ಟು ಫಲ ಇದೆ ಇವತ್ತು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಬಹಳ ದಿನಗಳ ನಂತರ ಒಂದು ಅದ್ಭುತವಾದಂತಹ ಒಂದು ಪುಣ್ಯದ ಕಾಲ ಅಂದ್ರೆ ಇವತ್ತಿರತಕ್ಕಂಥದ್ದು. ಇವತ್ತು ಬಹಳ ಒಳ್ಳೆ ದಿನ ಇದೆ. ಇವತ್ತು ಶಿವಕೇಶವರನ್ನ ಆರಾಧನೆ ಮಾಡಿ ಶಕ್ತಿ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಯಾರಿಲ್ಲ ಅಂದ್ರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದೆಜ್ಜೆ ಮುಂದಕ್ಕೆ ಹಾಕಿದ್ರು ಸಾಕಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೋ ದನಕರುಗಳಿಗೋ ಅಥವಾ ಗಿಡ ಮರಗಳಿಗೋ ಒಂದಷ್ಟು ನೀರುಣಿಸೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಇಂತಹದ್ದೊಂದು ಕಾಯಕವನ್ನು ಮಾಡಿದ್ರೆ ಇಷ್ಟಾರ್ಥವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಅದರ ಬಗ್ಗೆ ತೊಂದರೆ ಇಲ್ಲ. ಆದರೆ ಸಂಬಂಧಗಳಾಗ್ಲಿ ಅಥವಾ ಕುಟುಂಬದಲ್ಲಾಗ್ಲಿ ಅಥವಾ ನೀವು ಉದ್ಯೋಗ ಮಾಡ್ತಕ್ಕಂಥ ಕ್ಷೇತ್ರದಲ್ಲಾಗ್ಲಿ ಅಥವಾ ನೀವು ಯಾರು ನಂಬಿದ್ದೀರಿ, ಯಾರೊಂದಿಗೆ ವಿಶ್ವಾಸ ಬೆಳೆಸಿದ್ದೀರಿ, ಅವರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗುವಂತ ಪರಿಸ್ಥಿತಿ ಇದೆ. ಇವತ್ತು ಮಾನಸಿಕವಾಗಿ ಉದ್ದಾಡ್ತೀರಿ. ವ್ಯವಹಾರಿಕವಾಗಿ ಹೊರಪ್ರಪಂಚಕ್ಕೆ ನಿಮ್ಗೆಲ್ಲ ಕರೆಕ್ಟಾಗಿ ಇದೆ, ಆದರೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ಸಾಕಷ್ಟು ಆಗತ್ತೆ. ಬಹುಶಃ ಇಂತಹ ಸಮಸ್ಯೆಯಿಂದಲೇ ನೀವು ಹೊರಬರಬೇಕಾಗಿದೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಕುಲದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಖಂಡಿತ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದ್ರೂ ಒಂದು ಅಶ್ವತ್ಥ ವೃಕ್ಷ ಇದ್ರೆ, ಅರಳಿ ವೃಕ್ಷ ಇದ್ರೆ, ಆ ವೃಕ್ಷದ ಸಾನ್ನಿಧ್ಯದ ಹತ್ರ ಒಂದು ಹಿಡಿಯಷ್ಟು ಧಾನ್ಯಗಳನ್ನ ವೃಕ್ಷದ ಹತ್ರ ಹಾಕಿ ಅಲ್ಲೊಂದು 3 ಪ್ರದಕ್ಷಿಣೆ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ಅರಳಿ ವೃಕ್ಷ ಅಶ್ವತ್ಥ ವೃಕ್ಷ ಅದು ದೇವರ ವೃಕ್ಷ. ಅಂತಹ ದೇವತಾ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದಿಡಿಯಷ್ಟು ಧಾನ್ಯಗಳನ್ನೆಲ್ಲ ಹಾಕಿದಾಗ ಆ ವೃಕ್ಷದಲ್ಲಿ ವಾಸ ಮಾಡ್ತಕ್ಕಂಥ ಪಕ್ಷಿಗಳಿಗೆ ಒಂದಿಷ್ಟು ಆಹಾರ ಆದ್ರೆ ಖಂಡಿತ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತರ್ತೀರಿ. ಹೆಚ್ಚಿನ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೇದಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂಥವ್ರು, ಮನಸ್ಸಲ್ಲಿರ್ತಕ್ಕಂತಹ ನೋವನ್ನ ಮತ್ತೊಬ್ಬರ ಬಳಿ ಹೇಳ್ಕೊಂಡು ಇನ್ನಷ್ಟು ಅವಮಾನಕ್ಕೀಡಾಗೋದಕ್ಕಿನ್ನ ನಿಮ್ಮ ಒಳಗಿರುವಂತಹ ನೋವನ್ನ ಮತ್ತೊಬ್ಬರ ಬಳಿ ಹೇಳಬಾರದು. ಸಂತೋಷದ ಕೂಟವನ್ನ ಹಂಚ್ಕೊಳ್ಬಹುದು, ಆದರೆ ನೋವಿನ ಪರಿಸ್ಥಿತಿಯನ್ನ ಮತ್ತೊಬ್ಬರ ಬಳಿ ಹೇಳಬಾರದು. ಹೇಳುವಾಗ ಕೇಳುವಾಗ ಮಾತ್ರ ಚೆನ್ನ, ಅದು ಮರುಕ್ಷಣ ನಿಮಗೆ ಇನ್ನೊಂಥರ ಸಮಸ್ಯೆ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮ್ಮೊಳಗಿರುವಂತಹ ನೋವನ್ನು ನೀವೇ ಮರೆಮಾಚಿಕೊಳ್ಬೇಕು, ಆದರೆ ಸಂತೋಷದ ಕ್ಷಣ ಮಾತ್ರ ಹಂಚಿಕೊಳ್ಬೇಕು. ಅದರಲ್ಲೂ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ಎಚ್ಚರಿಕೆಯಿಂದಿರಬೇಕು. ನೀವು ಆಲೋಚನೆ ಮಾಡತಕ್ಕಂಥ ರೀತಿ ಸಮಂಜಸವಾಗಿರಬೇಕು. ಹಾಗೆ ಇವತ್ತು ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಬಹಳ ಜಾಗ್ರತೆ ಬೇಕು. ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರಗಳಿದೆಯಲ್ಲ, ಹಣಕಾಸಿನ ವಿಚಾರ, ಟ್ರಾನ್ಸಾಕ್ಷನ್ಸು ಮತ್ತು ಏನೋ ಒಂದಿಷ್ಟು ಕಾಗದ ಪತ್ರಗಳು, ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಅಥವಾ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಮತ್ತೊಬ್ಬರ ಕೈಲಿ ಕೊಡ್ತಕ್ಕಂಥದ್ದು ಇದ್ಯಾವುದೂ ಸಮಂಜಸ ಅಲ್ಲ. ಬಹಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನೀವು ಸಾಧ್ಯವಾದಷ್ಟು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು.
ಮಾಡುವಂಥ ಕೆಲಸಗಳನ್ನ ಹೆಚ್ಚಿನ ಯಶಸ್ಸಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ಆರ್ಥಿಕ ಸಂಕಷ್ಟಗಳಿಂದಲೂ ಸಹಿತ ನೀವು ಬಳಲ್ತಿದ್ರೆ ಅದರಿಂದ ಹೊರಬರ್ಲಿಕ್ಕಾಗಿ ಮತ್ತೊಬ್ಬರ ಮಾರ್ಗದರ್ಶನ ಅಥವಾ ಕುಟುಂಬ ಹಿರಿಯರ ಮಾತು ಜೊತೆಗೆ ಅನುಭವಸ್ಥರ ಮಾತನ್ನ ತಾವು ಪಾಲನೆ ಮಾಡಿದ್ದೆ ಆದ್ರೆ ಇವತ್ತಿನ ಕಷ್ಟಗಳನ್ನ ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಿ. ಮನೇಲಿರ್ತಕ್ಕಂಥ ಸಣ್ಣ ಮಕ್ಕಳಾಗ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಓಡಾಡುವಂಥ ಸಣ್ಣ ಮಕ್ಕಳಾಗ್ಲಿ ಆ ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳಿ. ಯಾಕಂದ್ರೆ ಆ ಮಕ್ಕಳಿಗಾಗುವಂಥ ನೋವನ್ನು ನೋಡಿ ನೀವು ನೋವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಸ್ವಲ್ಪ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಆದರೆ ವಿಷ್ಣು ದೇವರ ಆರಾಧನೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದ್ರಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಅರ್ಥೈಸಿಕೊಂಡು ಮಾಡಿದ್ರೆ ಎಲ್ಲಾ ಕೆಲಸವೂ ಶಾಂತಿ ನೆಮ್ಮದಿಯಿಂದ ಆಗುತ್ತೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಪ್ರತ್ಯೇಕವಾದಂತಹ ಹಾದಿಯಲ್ಲಿ ನಡೆದಾಗ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಆ ಕ್ಷಣದಲ್ಲಿ ಮಾತ್ರ ಒಂದಷ್ಟು ನೋವು ಆನಂದವಾಗಿರ್ತಕ್ಕಂಥದ್ದು ಅಥವಾ ಏನೋ ಒಂದು ಲಾಭ ಕಂಡಂಗಾಗುವಂಥದ್ದು ಅಥವಾ ಏನೋ ಒಂದು ಸಮಸ್ಯೆ ಎದುರಾದ್ರೂ ಆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಂಡಿದ್ದೀವೇನೋ ಅನ್ನೋ ತರ ಇರುತ್ತೆ. ಅದಾದ ಮೇಲೆ ಪುನಃ ಬರ್ತಕ್ಕಂಥ ದೊಡ್ಡದಾದಂಥ ಸಮಸ್ಯೆಗೆ ನೀವು ತಲೆ ಕೊಡ್ಲಿಕ್ಕೂ ಆಗಲ್ಲ, ಎದುರು ನಿಲ್ಲಿಕ್ಕೂ ಆಗೋದಿಲ್ಲ. ಬಿರುಗಾಳಿ ತರ ಎದುರಾಗುವಂಥ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಮಕರ ರಾಶಿಯವರು ಬಹಳ ತಾಳ್ಮೆಯಿಂದ ಇರಬೇಕು. ಹಾಗೆ ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡಬೇಕು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹೀಗೆ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮಚಂದ್ರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಬೇಗ ಮುಕ್ತರಾಗ್ತೀರಿ. ಇನ್ನು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಮಹಾಪರ್ವ ಹೇಗಿರಬೇಕು? ತಾವೇನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುವ ಮಟ್ಟಕ್ಕೆ ಇರಬೇಕು. ಅದಕ್ಕಾಗಿ ಒಂದು ದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ವ್ಯಾಪಾರದಲ್ಲಾಗ್ಲಿ ವ್ಯವಹಾರಗಳಲ್ಲಾಗ್ಲಿ ಅಂದುಕೊಂಡಷ್ಟು ಸಾಧನೆ ಮಾಡ್ಲಿಕ್ಕೆ ಆಗದಿರೇ ಇದ್ರೂ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾಗಿ ಒತ್ತಡ ಪಡುವಂತ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇದಕ್ಕಾಗಿ ಗುರು ಹಿರಿಯರಲ್ಲಿ ನಮಸ್ಕಾರ ಇರಬೇಕು. ಸಾಧ್ಯವಾದಷ್ಟು ಗುರು ಹಿರಿಯರನ್ನ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಅವರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು, ಯಾರಾದರೂ ಏನಾದ್ರು ವಿಚಾರಗಳು ಹೇಳಿದ್ರೆ ಅದರಂತೆ ನಡ್ಕೊಳ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸು ಮತ್ತೆ ವ್ಯವಹಾರಗಳು, ಅದರ ಮಧ್ಯೆ ಆರೋಗ್ಯ, ಇದೆಲ್ಲವನ್ನು ಸಹಿತ ಗಮನದಲ್ಲಿಟ್ಕೊಳ್ಬೇಕು. ಏನೇ ಕೆಲಸ ಮಾಡಿದ್ರೂ ತಾಳ್ಮೆಯಿಂದಿರಬೇಕು. ಯಾಕೆಂದ್ರೆ ಭಗವಂತ ಕೊಡುವಾಗ ಎಲ್ಲವನ್ನೂ ಕೊಡ್ತಾನೆ. ಆ ಕೊಟ್ಟಿದ್ದನ್ನ ಹೇಗೆ ಸದ್ವಿನಿಯೋಗ ಪಡಿಸ್ಕೊಳ್ಬೇಕು ಎಂಬತಕ್ಕಂಥದ್ರಲ್ಲಿ ಸ್ವಲ್ಪ ಮನಸ್ಸು ಚಂಚಲತೆ ಆಗುತ್ತೆ. ಆ ಮನಸ್ಸು ಯಾವಾಗ ಚಂಚಲತೆ ಒಳಗಾಗುತ್ತೋ ಅಲ್ಲೇ ತೊಂದರೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುವಂಥದ್ದು. ಹಾಗಾಗಿ ಜೋಪಾನವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬೇಕು ಬೇಡಗಳನ್ನು ಸರಿಯಾಗಿ ತೆಗೆದುಕೊಂಡು ಬಂದ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಜೊತೆಗೆ ಮಾಡುವಂತಹ ಕಾಯಕವನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು. ಸಣ್ಣ ಪುಟ್ಟ ಮಕ್ಕಳಿದ್ರೆ ಅವರ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು. ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ರೆ ಸಾಧ್ಯವಾದಷ್ಟು ಯಾರೊಬ್ಬರ ವಿಚಾರಕ್ಕೂ ಹೋಗ್ದಿರಾ ನಿಮ್ಮ ವಿಚಾರದಲ್ಲೇ ನೀವು ನೆಮ್ಮದಿಯನ್ನು ಕಾಣತಕ್ಕಂಥದ್ದು ಅಥವಾ ರಾಮಕೃಷ್ಣ ಅಂತ ಹೇಳಿ ದೇವರ ನಾಮವನ್ನು ಪಠನೆ ಮಾಡತಕ್ಕಂಥದ್ದು. ಉದ್ಯೋಗದ ನಿಮಿತ್ತವಾಗಿ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡಿಕೊಂಡು ತದನಂತರ ಮನೆಯಿಂದ ಆಚೆ ಹೊರಡುವಂಥದ್ದು ಬಹಳ ಉತ್ತಮ. ಇದರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ.